ನೋಡಿ, ಇದು ಆಕ್ಸಿಯಲ್ ಬ್ರೇಕ್ ಅಂದ್ರೆ ಹಿಂಗಿರುತ್ತೆ. ಬೊಲೆರೋ ಅಲ್ಲಿ ತಾನೇ ಹೋಗೋದು ಪೊಲೀಸ್ ಅವರು. ನೋಡಿ 153 154 ಫೇರಿಂಗ್ ಎಲ್ಲ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದಾನೆ. ಲೈಟ್ಸ್ ನೋಡಿ, ಇದು ಹೊಸ ಸೋಫಾ ಬೇಕಂದ್ರೆ ಬೈಕ್ ತಗೊಳ್ಳಮ್ಮ. ಓಯ್, ಬೆಂಗಳೂರಲ್ಲಿ ಇಲ್ವಾ ಇದು ಶೋರೂಮು? ಒಂಥರ ಮಜಾ ಇದೆ ಗುರು ಗಾಡಿ ಇದು. ಇದರ ಮೈನ್ ಸೆಲ್ಲಿಂಗ್ ಪಾಯಿಂಟೇ ಈ ಫುಲ್ ಎಲೆಕ್ಟ್ರಾನಿಕ್ ಸೆಟಪ್. ಫ್ಯೂಯಲ್ ಕ್ಯಾಪ್ ಇಂದ ಹಿಡಿದು ವಿಂಡ್ಶೀಲ್ಡ್ ವರ್ಗೂ ಎಲ್ಲ ಬಟನ್ಸ್ ಅಲ್ಲೇ ಆಪರೇಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ನೋಡಿ, ಇದರಲ್ಲಿ ರೇಡಿಯಲ್ ಬ್ರೇಕ್ಸ್ ಕೊಟ್ಟಿಲ್ಲ. ಇದರಲ್ಲಿರೋದು ಆಕ್ಸಿಯಲ್ ಬ್ರೇಕ್. ನೋಡಿ, ಇದು ಆಕ್ಸಿಯಲ್ ಬ್ರೇಕ್ ಅಂದರೆ ಹಿಂಗಿರುತ್ತೆ. ಪಿಸ್ಟನ್ ಈ ಥರ ಹೋಗುತ್ತೆ. ರೇಡಿಯಲ್ ಬ್ರೇಕ್ಸ್ ಎಲ್ಲ ನಮ್ಮ ಸೂಪರ್ ಸ್ಪೋರ್ಟ್ಸಲ್ಲಿ ಬರುತ್ತಲ್ಲ, ಇವಾಗ ನಮ್ಮ R1M ಅದರಲ್ಲೆಲ್ಲ ರೇಡಿಯಲ್ ಇರೋದು. ಸೊ ಹಿಂಗಿರುತ್ತೆ ಆ್ಯಕ್ಚುಲಿ ಪಂಪು. ಪಿಸ್ಟನ್ ಹಿಂಗಿರುತ್ತೆ, ಪಂಪ್ ಹಿಂಗೆ ಮಾಡುತ್ತೆ ಫ್ಯೂಯಲ್ನ. ಇದರಲ್ಲಿ ಡೈರೆಕ್ಟ್ ಹಿಂಗೆ ಇರುತ್ತೆ. ಸೊ ನೀವು ಇಲ್ಲಿ ಲೆವರ್ ಹಿಂಗೆ ಪ್ರೆಸ್ ಮಾಡ್ತೀರಲ್ಲ, ಲೆವರ್ ಡೈರೆಕ್ಷನ್ನು ಆಮೇಲೆ ಬ್ರೇಕ್ ಪಂಪ್ ಡೈರೆಕ್ಷನ್ ಎರಡೂ ಒಂದರಲ್ಲೇ ಇರುತ್ತೆ. ನೋಡಿ, ಹಿಂಗೆ ಇರೋದು ಇದು ಫುಲ್ಲು. ಇದನ್ನು ಆಕ್ಸಿಯಲ್ ಪಂಪ್ ಅಂತ ಹೇಳ್ತಾರೆ. ರೇಡಿಯಲ್ ಅಂದರೆ ಲೆವರ್ ಡೈರೆಕ್ಷನ್ ಹಿಂಗಿರುತ್ತೆ, ಬಟ್ ಪಂಪ್ ಹಿಂಗಿರುತ್ತೆ. ಸೊ ನಮ್ಮ ಸೂಪರ್ ಸ್ಪೋರ್ಟ್ಸಲ್ಲೆಲ್ಲ ಬರೋದು ರೇಡಿಯಲ್ ಪಂಪು. ಸೊ ಅದು ರೇಡಿಯಲ್ ಕ್ಯಾಲಿಪರ್ಸ್ ಯೂಸ್ ಮಾಡ್ತಾರೆ. ಇದೂ ರೇಡಿಯಲ್ ಕ್ಯಾಲಿಪರ್ಸೇ, ಬಟ್ ಬ್ರೇಕ್ ಪಂಪ್ ಮಾತ್ರ ಆಕ್ಸಿಯಲ್. ಅಯ್ಯೋ, ನಾನು ನೋಡಿ ಆಫೇ ಮಾಡಿಬಿಟ್ಟೆ ಗಾಡಿ. ಸೊ ವಾಚು ಜೋಬಲ್ಲಿದೆ, ಕೀ ಎಲ್ಲಪ್ಪ ಇದಕ್ಕೆ ಬರೋದು ವಾಚು. ಮಿರರ್ಸ್ ಚೆನ್ನಾಗಿದೆ, ವೈಡ್ ಆಗಿದೆ. ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಸುಮ್ಮನೆ ಏನೋ ಶೋಕಿ ಕೊಟ್ಟಿಲ್ಲ ಮಿರರ್ಸು. ವಿಸಿಬಿಲಿಟಿ ಸೂಪರ್ ಆಗಿದೆ, ಸಖತ್ತಾಗಿದೆ ಗುರು. ವಿಸಿಬಿಲಿಟಿ ಸಖತ್ ವೈಡ್ ಇದೆ. ವ್ಯೂ ಚೆನ್ನಾಗಿದೆ, ಆ್ಯಕ್ಚುಲಿ ಕ್ಲಿಯರ್ ಆಗಿದೆ. ಓವರ್ ಆಲ್ ಗಾಡಿ ನೋಡೋಕ್ಕೂ ಸೂಪರ್ ಆಗಿದೆ. ನಿಲ್ಲಿಸ್ಕೊಂಡು ಇನ್ನೊಂದ್ಸರಿ ತೋರಿಸ್ತೀನಿ ರೀ, ಅಲ್ಲಿ ತುಂಬ ಜನ ಇದ್ರು. ಇದ್ಯಾವುದಪ್ಪ ಪೊಲೀಸ್ ಗಾಡಿ ಅಂತೆ. ಟಾಟಾ ಝೆನಾನ್ ಪಿಕಪ್ ಟ್ರಕ್ ಯೂಸ್ ಮಾಡ್ತಾರೆ ಪೊಲೀಸ್ ಅವರು. ಬೊಲೆರೋ ಅಲ್ಲಿ ತಾನೇ ಹೋಗೋದು ಪೊಲೀಸ್ ಅವರು. ಇದೇನಿದು, ಖೈದಿಗಳನ್ನೆಲ್ಲ ಹಿಂದೆ ಲಗೇಜ್ ಆಟೋ ಥರ ಹಾಕೊಂಡು ಹೋಗ್ತಾರ ಹೆಂಗೆ? ಇಲ್ಲಿ ಕೊಡ್ತೀನಿ ನೋಡಿ ಆಕ್ಸಲರೇಷನ್ ಇವಾಗ. ಆನ್ 3, 2, 1 ಐಮ್ ಗೋನಾ ಗೋ ಫಾರ್ ಇಟ್. ನೋಡಿ, ಅಲ್ಲಿಂದ ಈಗ 120 ಬಂತು ಗಾಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇಲ್ಲೊಂದು ಸ್ಟ್ರೆಚ್ ಸಿಗುತ್ತೆ, ನೋಡೋಣ ಟಾಪ್ ಸ್ಪೀಡು. ನೋಡಿ 150 ಆರಾಮಾಗಿ ಹೋಗುತ್ತೆ ಅಂತ ಹೇಳ್ದೆ ನಿಮಗೆ. 147 ಗ್ಯಾಪ್ ಸಿಕ್ಕಿಲ್ಲ. 150 ಆರಾಮಾಗಿ ರೀಚ್ ಮಾಡಿಬಿಡ್ಬೋದು ಟಾಪ್ ಸ್ಪೀಡೆಲ್ಲ. ನಾಟ್ ಬ್ಯಾಡ್ ಗುರು, ಪವರ್ ಎಲ್ಲ ಅಡಿಕ್ವೇಟ್ ಆಗಿದೆ. ಬಟ್ ಅದೇ 4,60,000 ರುಪೀಸ್ಗೆ ಇದು ವರ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ದ್ಯಾಟ್ ಯು ಹ್ಯಾವ್ ಟು ಫಿಗರ್ ಔಟ್ ಯುವರ್ ಸೆಲ್ಫ್. ಬಿಕಾಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾರ್ಕೆಟಲ್ಲಿ ತುಂಬ ಬೈಕ್ಸ್ ಇದ್ದಾವೆ. ಯಾವ ರೇಟಿಗೆ ಯಾವ್ದು ವರ್ತು ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಕಾಂಪಿಟೇಷನ್ ಇದೆ ಗುರು ಈಗ. ಬಟ್ ಐ ಥಿಂಕ್ KTM ಶುಡ್ ಬಿ ಪ್ಲೇಸ್ಡ್ ಕಾಂಪಿಟೇಟಿವ್ಲಿ. ADV 390 ನಿಮ್ಗೆ ಇದೇ ರೇಟಲ್ಲೇ ಸಿಗ್ಬೋದು ಅನಿಸುತ್ತೆ. ಓವರ್ ದ್ಯಾಟ್ ಐ ಡೋಂಟ್ ಥಿಂಕ್ ಸೊ. ಜಾಂಟಸ್ 350 ಎಲ್ಲ KTM 390 ಮುಂದೆ ಆಗಲ್ಲ. ಯಾಕಂದರೆ ಅದು ನೆಕ್ಸ್ಟ್ ಲೆವೆಲ್ ಪವರ್ ಇದೆ. ಅದು 44 ಹಾರ್ಸ್ ಪವರ್ ಮೇಲೆ ಇರಬೇಕದು. ಆಲ್ಮೋಸ್ಟ್ 10 ಹಾರ್ಸ್ ಪವರ್ ಜಾಸ್ತಿ ಇದಕ್ಕಿಂತ. ಬಟ್ ಅದೇ ಅದ್ರ ಇವು ಕರೆಂಟ್ ರೇಟ್ ಏನಂತ ಗೊತ್ತಿಲ್ಲ. ಅದೇನು 5 lakhs ಮುಟ್ಬಿಡೋಯ್ತೋ ಹೆಂಗೋ. ನೋಡಿ 153, 154 ಪರವಾಗಿಲ್ಲ. ಹಿಂಡಿದ್ರೆ 160 ಹೋಗುತ್ತೆ ಅನಿಸುತ್ತೆ ಗ್ಯಾಪ್ ಸಿಕ್ಕಿದ್ರೆ. ಬಟ್ ಐಡಿಯಲಿ 150 ಅಂತ ತಗೋಬೋದು ನಾವು ಟಾಪ್ ಸ್ಪೀಡ್ನ.
ಸೊ ಆಸ್ ಫಾರ್ ಆಸ್ ದಿಸ್ ಬೈಕ್ ಗೋಸ್ ಇಸ್ ರಿಯಲಿ ನಥಿಂಗ್ ರಾಂಗ್ ವಿತ್ ಇಟ್. ಎಲ್ಲ ಚೆನ್ನಾಗೇ ಇದೆ. ಅದೇ ಲಾಂಗ್ ಟರ್ಮ್ ಸ್ವಲ್ಪ ಇಟ್ಕೊಂಡು ಅಥವಾ ಲಾಂಗ್ ರೈಡ್ ಮಾಡಬೇಕು 1,000-2,000 ಕಿಲೋಮೀಟ್ರ್, ಅವಾಗ ನಮ್ಗೆ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಇಶ್ಯೂಸ್ ಏನಾದರೂ ಇದ್ದರೆ. ಆ್ಯಸ್ ಆಫ್ ದಿಸ್ ರೈಡ್ ನನಗೇನು ಗೊತ್ತಾಗ್ತಿಲ್ಲ. ಸೀಟ್ ಒಂದು ಹಾರ್ಡ್ ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ. ಒಳ್ಳೆ ಗ್ಯಾರಂಟಿ ಆಗಿದೆ ಸೌಂಡು. ಆ ಎಕ್ಸಾಸ್ಟ್ ಏನೋ ಒಂಥರ ಅದೇ ಡಬಲ್ ಬ್ಯಾರಲ್ ಎಲ್ಲ ಮಾಡಿದ್ದಾರಲ್ಲ ಸ್ಟಾಕಲ್ಲಿ, ಪರವಾಗಿಲ್ಲ ಗುರು. ಏನೇನೋ ಕೊಟ್ಬಿಟ್ಟಿದ್ದಾನೆ ಈ ಗಾಡೀಲಿ. ಒಳ್ಳೆ ಪೇಸ್ ಹಿಡಿಬೋದಲ್ಲಪ್ಪ ಇದರಲ್ಲಿ, ಪರವಾಗಿಲ್ಲ. ಪ್ರಾಬ್ಲಿ ನಿಮಗೆ ಡಬಲ್ಸಲ್ಲಿ ಟಚ್ ಆಗೇ ಆಗುತ್ತೆ ಇದು ಎಲ್ಲ ಕಡೆ. ಗ್ರೌಂಡ್ ಕ್ಲಿಯರೆನ್ಸ್ ಸಾಲೋದಿಲ್ಲ. ಮೈನ್ ಆ ಕ್ಯಾಟ್ ಬಾಕ್ಸ್ ಕೆಳಗಡೆ ಬಂದಿರೋದ್ರಿಂದ ಒಂಚೂರು ಇಲ್ಲೂ ಏನೋ ನಾಬ್ ಕೊಟ್ಟಿದ್ದಾನೆ. ಓ, ಆಯಿಲ್ ಚೇಂಜ್ಗೆ ಇರಬೇಕು ಇದು. ಕೂಲೆಂಟ್ಗೂ ಇಲ್ಲೇ ಕೊಟ್ಟಿದ್ದಾನೆ, ಆಯಿಲ್ ಚೇಂಜ್ಗೂ ಇಲ್ಲೇ ಕೊಟ್ಬಿಟ್ಟಿದ್ದಾನ. ಕ್ರೇಜಿ. ಸೊ ಲಲಿತ್ಗೆ ನಮ್ಮ ಗಜ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತಿದೆ. ಸೊ ಈ ಗಾಡಿ ಅವನಿಗೆ ಸಖತ್ತಾಗಿರುತ್ತೆ ಆ್ಯಕ್ಚುಲಿ. ನನಗೆ ಓಕೆ ಫಿಟ್ ಆಗುತ್ತೆ, ಬಟ್ ದೆನ್ ಮೂವ್ ಮಾಡೋಕ್ಕೆ ಒಂಚೂರು ಜಾಗನೇ ಇಲ್ಲ ಗುರು. ಹಿಂದೆ ಮುಂದೆ ಜರುಗಕ್ಕೆ ಆಗ್ತಾ ಇಲ್ಲ. ಫುಲ್ ಒಂಥರ ಫಿಟ್ ಆಗ್ಬಿಡೈತೆ. ಈ ಟೈಟ್ ಟ್ರೌಸರ್ಸ್ ಹಾಕೊಂಬಿಟ್ರೆ ಏನಾಗುತ್ತೆ ಹೇಳಿ, ಏನು ಒಂಚೂರು ಅಲ್ಲಾಡೋಕ್ಕಾಗಲ್ವಲ್ಲ ಆ ಥರ ಆಗ್ಬಿಟ್ಟಿದೆ. ಅಲ್ಲ ಫಿಟ್ ಆಗುತ್ತೆ, ಬಟ್ ದೆನ್ ನೋಡಿ ಫ್ರಂಟು ಬ್ಯಾಕು ರೈಟ್ ಲೆಫ್ಟ್ ಏನು ಮೂವೇ ಮಾಡೋಕ್ಕಾಗ್ತಿಲ್ಲ. ಆ GSL 1 ಎಕರೆ ಜಾಗ ಐತೆ ಮೂವ್ ಮಾಡೋಕ್ಕೆ. ನಿಲ್ಲಿಸ್ಕೊಳ್ಳೋಣ ಸಾಕು. ಹೌದು, ಎಷ್ಟು ಜಾಗ ಇದೆಯಲ್ಲ ಗಾಡಿ ಮೇಲೆ. ಹಾಂ, ಕುಷನ್ ಸಖತ್ತಾಗಿದೆ. ಲೆಟ್ಸ್ ದ ಪಾರ್ಕ್ ಇಟ್ ದ ಹಿಯರ್. ಏನೋ ಫ್ಯಾನ್ ಎಲ್ಲ ಓಡ್ತಾ ಇದ್ದಲ್ಲಪ್ಪ ಗಾಡೀಲಿ. ಸೊ ಜಸ್ಟ್ ಟೇಕ್ ಅ ಲುಕ್ ಅಟ್ ದಿಸ್ ಬ್ಯೂಟಿ. ನಿಜವಾಗ್ಲೂ ಹೇಳ್ತೀನಿ, ಫ್ರಂಟ್ ಈ ಬೀಕು ಈ ಲೈಟ್ಸ್ ಎಲ್ಲ ಫ್ಯೂಚರಿಸ್ಟಿಕ್ ಆಗಿ ಮಾಡಿದ್ದಾನೆ. ಲೈಟ್ಸ್ ನೋಡಿ ಹೆಂಗಿದೆ. ಪ್ರೊಜೆಕ್ಟರ್ 4 ಪ್ರೊಜೆಕ್ಟರ್ ಲೈಟ್ಸು, ಸೈಡಲ್ಲಿ LED ಸ್ಟ್ರಿಪ್ಸು. ಒಬ್ಬ ಅದ್ದೂರಿಯಾಗಿ ಮಾಡಿಬಿಟ್ಟವನೇ ಗಾಡಿನ. ಇಂಡಿಕೇಟರ್ಸ್ ನೋಡಿದ್ರ ಎಲ್ಲಿದೆ, ನೆಕ್ಸ್ಟ್ ಲೆವೆಲ್ ಅಲ್ವಾ. ಸರಿ ಆನ್ ಮಾಡೋಣ. ಏನು ಆಫೇ ಆಗ್ಬಿಡೈತಲ್ಲಪ್ಪ ಗಾಡಿ. ಸೊ ಹ್ಯಾಸರ್ಡ್ ಲೈಟ್ಸು ಇದೆ. ಏನು ಗುರು ಅದು ಫೇರಿಂಗ್ ಎಲ್ಲ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾನೆ. ಲೈಟ್ಸ್ ನೋಡಿ ಇದು ಇಲ್ಲಿ ಗುರು ನೆಕ್ಸ್ಟ್ ಲೆವೆಲ್ ಕೊಟ್ಟವನೆ ಏನೋ ಒಂಥರ. ಅಲ್ಲ ಅದಕ್ಕೆ ಕಂಪೇರ್ ಮಾಡೋಕ್ಕಲ್ಲ, ಬಟ್ ಸ್ಟಿಲ್ ದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫೀಚರ್ಸ್ ಆನ್ ದಿಸ್ ಬೈಕ್ ಅದರಲ್ಲೂ ಇಲ್ಲ. ಆ ಬಟನ್ ಎಲ್ಲ TPMS ಎಲ್ಲ ಕೊಟ್ಟಿದ್ದಾನೆ. ಓಕೆ, TPMS ಅದರಲ್ಲೂ ಇದೆ. ಬಟ್ ಅದೇ ಇದು ಮೈನ್ ನನಗೆ ವಿಂಡ್ಶೀಲ್ಡ್ ಅಪ್ ಡೌನ್ ಹೋಗುತ್ತಲ್ಲ, ಅದೇ ಮೈನ್ ಇಷ್ಟ ಆಗಿದ್ದು ನನಗೆ. ಯಾಕಂದರೆ ಎಲ್ಲ ಟೈಮು ನಾನು ಸೆಟ್ಟಿಂಗ್ ತಿರ್ಗಿಸ್ತಾ ಇರ್ತೀನಿ. ಅದು ಇವಾಗ ಲೋ ಸೆಟ್ಟಿಂಗಲ್ಲಿದೆ. ಅದು ನಾಬ್ ಹಿಂಗೆ ತಿರ್ಗಿಸ್ಬೇಕು, ಅವಾಗ ಮೇಲೆ ಬರುತ್ತೆ. ಸೊ ಇದರಲ್ಲಿ 1 ಟ್ಯಾಪು ಇದನ್ನು ಹಿಂಗೆ ತಿರ್ಗಿಸ್ಬೇಕು. ಓ ಮೈ ಗಾಡ್, ಈ ಥರ ಇದು ಫುಲ್ ಮೇಲೆ ಹೋಗುತ್ತೆ. ಬ್ರೋ ಲಿಟ್ರಲಿ ಆ ಸೋಫಾ ಬ್ರೋ. ಅಮ್ಮಗೆ ಹೊಸ ಸೋಫಾ ಬೇಕಂದ್ರೆ ಬೈಕ್ ತಗೊಳ್ಳಮ್ಮ. ಹೊಸ ಸೋಫಾ ಅಂದರೆ ಈ ಗಾಡಿ ಕೊಡಿಸ್ತೀಯ. But no, like if I ride like 50-70 kilometers straight, my butt will start paining bro on that bike. ನಾನು ಹೇಳಿದೆ ಹಾರ್ಡ್ ಇದೆ ಅದು. God is taking the shape of my. ಇಲ್ಲ ಅದು ಸೀಟ್ ಹಾರ್ಡ್ ಇದೆ ಅದು. ಮತ್ತು ಈ ಫೀಚರ್ಸ್ ಎಲ್ಲ BMW ಅವರು ಕೊಡದೇ ಇರೋದಕ್ಕೂ ಒಂದು ಕಾರಣ ಇರುತ್ತೆ. ಯಾಕಂದರೆ ಅದು ಫೇಲ್ ಆಗಲ್ಲ. ನಾವು ಮ್ಯಾನ್ಯಲಲ್ಲೆಲ್ಲ ಅಡ್ಜಸ್ಟ್ ಮಾಡ್ತೀವಲ್ಲ, ಚಾನ್ಸಸ್ ಆಫ್ ಫೇಲಿಂಗ್ ಈಸ್ ಲೆಸ್. ಇದರಲ್ಲಿ ಏನಾದರೂ ಎಲೆಕ್ಟ್ರಾನಿಕ್ ಫಾಲ್ಟ್ ಬಂತು ಅಂತ ಇಟ್ಕೊಳ್ಳಿ, ಸರ್ವೋ ಮೋಟ್ರ್ ಏನಾದರೂ ಆದರೆ ಇದು ಅಪ್ ಡೌನ್ ಹೋಗಲ್ಲ. ಅವಾಗ ನಿಮಗೆ ಫುಲ್ ಫಂಕ್ಷನ್ನೇ ಹೋಗ್ಬಿಡುತ್ತೆ. ಬಟ್ ಅದ್ರಲ್ಲಿ ಆ ಥರ ಪ್ರಾಬ್ಲಮ್ ಬರೋಲ್ಲ. ಸೊ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಇಲ್ಲಾಂದರೆ ಅಷ್ಟು ಕಾಸ್ಟ್ಲಿ ಬೈಕಲ್ಲಿ ಇದೆಲ್ಲ ಕೊಡ್ಬೋದು ತಾನೆ ಅವ್ರು ಆರಾಮಾಗಿ. ಏನೋ ಒಂದು ಸಾಲಿಡ್ ರೀಸನ್ಗೆ ಕೊಟ್ಟಿರಲ್ಲ. ಬಟ್ ಎನಿವೇಸ್ ಈ ಬೈಕಲ್ಲಿ ಆ ಫೀಚರ್ಸ್ ಎಲ್ಲ ಇದೆ. ಥರ ಡಿಸೈನ್ ಎಲಿಮೆಂಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿದು. ಬಟ್ ಅಗೇನ್ ಅದೇ ಹೇಳ್ದಂಗೆ ಇದರ ರಿಲಯಬಿಲಿಟಿ, ಸರ್ವಿಸ್ ಕಾಸ್ಟು, ಲೈಫು, ಸ್ಪೇರ್ ಪಾರ್ಟ್ಸು ಅದೆಲ್ಲ ನಿಮಗೆ ಯಾವುದಾದ್ರೂ ತುಂಬ ಲಾಂಗ್ ಟರ್ಮ್ ಇಟ್ಟಿರೋ ಓನರ್ನೇ ಕೇಳಬೇಕಷ್ಟೆ.
ಬಟ್ ಸೋ ಫಾರ್ ಸೋ ಗುಡ್, ಚೆನ್ನಾಗಿದೆ ಗಾಡಿ. ಸೊ ಹೋಪ್ ಯು ಎಂಜಾಯ್ಡ್ ದ ಶೋ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಕ್ರೇಜಿ ಬೈಕ್ನೊಟ್ಟಿಗೆ. ಹಿಂದೆ ಟೇಲ್ ಲೈಟು ಚೆನ್ನಾಗಿದೆ. ఏమేమో చేసి పెట్టారు కదా బ్రో దీంట్లో. ಅಯ್ಯಪ್ಪ ಸಖತ್ ಫ್ಯಾನ್ಸಿಯಾಗಿ ಮಾಡಿದ್ದಾನೆ ಗುರು ಎಲ್ಲ. ಹಾಂ ಏನು ಸರ್ವಿಸ್ಗಾ? opening in Indranagar. It's yet to ಓ ಬೆಂಗಳೂರಲ್ಲಿ ಇಲ್ವಾ ಇದು ಶೋರೂಮು? Bro, any bike you need to buy, you need to go to Mysore. ಹೌದಾ? 22 registration bro. ವಾ ಇದ್ಯಾವುದಪ್ಪ ಇದು ಶೋಕಿ ಇವ್ರದ್ದು? ಬೆಂಗಳೂರಲ್ಲಿ ಮಾಡ್ತೀರಾ ಮೈಸೂರಲ್ಲಿ ಮಾಡೋರಾ? ಔಟ್ಲೆಟ್ ಟು ಫ್ಯಾಕ್ಟ್ರಿ ಎಲ್ಲ ಇರೋದೇ ಮೈಸೂರಲ್ಲಿ. ಓಕೆ. ಅಲ್ಲಿ ಹೋಗ್ಬಿಟ್ಟು ಲೈಕ್ ಪ್ರೀವಿಯಸ್ ಅವನು ತೊಗೊಂಡು ಅವ್ನು ಲೈಕ್ ಇಟ್ಕೊಂಡಿದ್ದ. ಹಾಂ ಹಾಂ ಹಾಂ. ಫ್ಯಾಮಿಲಿಯಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು ಬಿಗ್ ಶಾಟ್ ಅವರು ಕೊಟ್ಬಿಟ್ಟಿದ್ದಾರೆ. ಓ ಸೊ ನೋಡ್ರಪ್ಪ, ಬೆಂಗಳೂರಿಗಿಂತ ಹವಾ ಮಾಡ್ತೈತೆ ಮೈಸೂರು ಮೋಸ್ಟ್ಲಿ. ಬೆಂಗಳೂರಲ್ಲಿ ಇಲ್ದೇ ಇರೋದು ಹೋಗ್ತಾಯಿದೆ ಮೈಸೂರಿಗೆ ಇವಾಗ. ಜಾಂಟೆಸ್ ತಗೋಬೇಕಂದ್ರೆ ನೀವು ಇವಾಗ ಮೈಸೂರಿಗೆ ಹೋಗ್ಬೇಕಂತೆ. ನನಗೂ ಈ ಮ್ಯಾಟ್ರ್ ಗೊತ್ತಿದ್ದಿಲ್ಲ. ಅಯ್ಯೋ ಕ್ರೇಜಿ. ಸರಿ, ಹಾಗಾದರೆ ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋನಲ್ಲಿ. ಟಾಡಾ ಬಾಯ್.